ಪಂಚಾಂಗ ಶ್ರವಣ ಮಾಡಬೇಕಾದ್ರೆ ನಾವು ನಕ್ಷತ್ರ ಕಂದಾಯ ವಿಚಾರಗಳನ್ನು ತಿಳ್ಕೊಬೇಕಾಗತ್ತೆ. ನಕ್ಷತ್ರಗಳ ಕಂದಾಯದಲ್ಲಿ ಸಂಖ್ಯೆ ಹೆಚ್ಚಾದಷ್ಟು ಫಲ ಹೆಚ್ಚಾಗತ್ತೆ. ಅದು ಬೆಸ ಆಗಿದ್ದರೆ ದ್ರವ್ಯ ಲಾಭ ಆಗುತ್ತೆ, ಸಮ ಆಗಿದ್ದರೆ ಮಧ್ಯಮ ಆಗುತ್ತೆ, 0 ಆದರೆ ನಿಷ್ಫಲ ಆಗುತ್ತೆ. ಮೊದಲನೇ ಕಂದಾಯ 0 ಆದರೆ ರೋಗ ಭಯ ಇರುತ್ತೆ, ಎರಡನೇದು 0 ಆದರೆ ಮಹಾಭಯ ಇರುತ್ತೆ, ಮೂರನೇದು 0 ಆದರೆ ಧನಹಾನಿ ಆಗುತ್ತೆ. 3 ಸೊನ್ನೆಗಳು ಬಂತು ಅಂದರೆ ಮಹಾ ಕಷ್ಟ ಉಂಟಾಗುತ್ತೆ. ಮೊದಲನೇ ಕಂದಾಯ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ. ಎರಡನೇ ಕಂದಾಯ ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ. ಮೂರನೇ ಕಂದಾಯ ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಈ ನಾಲ್ಕು ತಿಂಗಳಲ್ಲಿ ಫಲವನ್ನು ಕೊಡುತ್ತೆ. ಈಗ ಅಶ್ವಿನಿಯಲ್ಲಿ ನಾವು ನೋಡೋದಾದರೆ ಎರಡನೇ ಕಂದಾಯದಲ್ಲಿ ಎರಡನೇ ಕ್ವಾರ್ಟ್ರಲ್ಲಿ ಇವರಿಗೆ 0 ಬಂದಿದೆ. ಅದರಿಂದ ಇವರಿಗೆ ಮಹಾಭಯ ಉಂಟಾಗತ್ತೆ. ಇನ್ನು ರೋಹಿಣಿಯಲ್ಲಿ ಎರಡನೇದು ಮತ್ತು ಮೂರನೇದು ಕ್ವಾರ್ಟ್ರು ಎರಡರಲ್ಲೂ ಕೂಡ 0 ಬಂದಿದೆ. ಆದ್ದರಿಂದ ಇವರಿಗೆ ಮಹಾಭಯ ಮತ್ತು ಧನಹಾನಿ ಆಗುತ್ತೆ. ಪುನರ್ವಸುವಲ್ಲಿ ಎರಡನೇದು 0 ಬಂದಿದೆ. ಆದ್ದರಿಂದ ಇವರಿಗೆ ಮಹಾಭಯ ಇರುತ್ತೆ. ಪುಷ್ಯದವರಿಗೆ ಮೊದಲನೇದೇ 0 ಬಂದಿರೋದ್ರಿಂದ ರೋಗ ಭಯ ಇರುತ್ತೆ. ಆಶ್ಲೇಷದವರಿಗೆ ಮೂರನೇದು 0, ಆದ್ದರಿಂದ ಇವರಿಗೆ ಧನಹಾನಿ. ಹಾಗೆ ಮಖ ನಕ್ಷತ್ರದವರಿಗೆ ಎರಡನೇದು 0, ಇವರಿಗೆ ಮಹಾಭಯ. ಮತ್ತು ಹಸ್ತ ನಕ್ಷತ್ರದವರಿಗೆ ಎರಡನೇದು 0, ಮಹಾಭಯ. ಚಿತ್ತ ನಕ್ಷತ್ರದವರಿಗೆ ಮೂರನೇದು 0, ಧನಹಾನಿ ಆಗತ್ತೆ. ಹಾಗೆ ವಿಶಾಖ ನಕ್ಷತ್ರದವರಿಗೆ ಮೊದಲನೇದು ಮತ್ತು ಎರಡನೇದು 0 ಇರೋದ್ರಿಂದ ಇವರಿಗೆ ರೋಗ ಭಯ ಮತ್ತು ಮಹಾಭಯ ಎರಡೂ ಇರುತ್ತೆ. ಇನ್ನು ಮೂಲ ನಕ್ಷತ್ರದವರಿಗೆ ಎರಡನೇದು ಮೂರನೇದು 0 ಇರೋದ್ರಿಂದ ಮಹಾಭಯ ಹಾಗೂ ಧನಹಾನಿ ಇರುತ್ತೆ. ಹಾಗೆ ಶ್ರವಣ ನಕ್ಷತ್ರದವರಿಗೆ ಎರಡನೇದು 0, ಆದ್ದರಿಂದ ಇವರಿಗೆ ಮಹಾಭಯ ಇರುತ್ತೆ. ಹಾಗೆ ಶತಭಿಷ ನಕ್ಷತ್ರದವರಿಗೆ ಮೊದಲನೇದು ಮತ್ತು ಮೂರನೇದು 0 ಆಗಿರೋದ್ರಿಂದ ಇವರಿಗೆ ಮೊದಲನೇ ರೋಗ ಭಯ ಮತ್ತು ರೋಗಭಯ ಮತ್ತು ಧನಭಯ ಇರುತ್ತೆ. ಹಾಗೆ ಪೂರ್ವಭಾದ್ರ ನಕ್ಷತ್ರದವ್ರಿಗೆ ಎರಡನೇದು 0, ಆದ್ದರಿಂದ ಮಹಾಭಯ ಇರುತ್ತೆ. ಆದ್ದರಿಂದ ಇವನ್ನೆಲ್ಲ ನೋಡಿಕೊಂಡ್ರೆ ಅಶ್ವಿನಿ, ರೋಹಿಣಿ, ಪುಷ್ಯ, ಆಶ್ಲೇಷ, ಪುಬ್ಬ, ಚಿತ್ತ, ವಿಶಾಖ, ಮೂಲ, ಶತತಾರ ಇಷ್ಟು ನಕ್ಷತ್ರದವರು ಈ ವರ್ಷ ಫೈನಾನ್ಷಿಯಲಿ ತುಂಬ ಹುಷಾರಾಗಿರಬೇಕಾಗತ್ತೆ. ಇವರುಗಳು ಅನವಶ್ಯಕವಾಗಿ ಬೇಡದಿರೋ ಕೆಲಸವನ್ನು ಮಾಡಬಾರ್ದು. ನಾಮಕರಣ, ಮದುವೆ, ತಿಥಿ, ಟೂರು ಅಥವಾ ಯಾವುದೇ ಫಂಕ್ಷನ್ ಎಲ್ಲಿಗೂ ಹೋಗಬಾರ್ದು. ಎಲ್ಲವನ್ನು ನಿಷೇಧಿಸಲಾಗಿದೆ ಅಂತ ಬೋರ್ಡ್ ಹಾಕ್ಕೋಬೇಕು. ಇವರುಗಳು ಮನೆ ಕಟ್ಟೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಈ ಕೆಲಸಗಳನ್ನು ಮಾಡಬಾರ್ದು. ಈ ವರ್ಷ ನನಗೆ ಕೇಳಿಸೋದಿಲ್ಲ, ಕಾಣಿಸೋದಿಲ್ಲ, ಹಾಗೆ ನಾನು ಮಾತಾಡೋದಿಲ್ಲ ಅಂತ ಇರಬೇಕಾಗತ್ತೆ. ಎಷ್ಟಾಗುತ್ತೋ ಅಷ್ಟು ನಿಬಂಧನೆಗಳನ್ನು ಹಾಕ್ಕೊಳ್ಬೇಕಾಗತ್ತೆ. ಇದು ಈ ವರ್ಷದ ನಕ್ಷತ್ರ ಕಂದಾಯ ಫಲ ಆಗಿರುತ್ತೆ. ಧನ್ಯವಾದಗಳು.